ಕೂದಲು ಉದ್ದವಾಗಿ ದಟ್ಟವಾಗಿ ಬೆಳೆಯೋಕ್ಕೆ ಮನೆಯಲ್ಲೇ ಈಸಿಯಾಗಿ ನಾವು ಯಾವ ಥರ ಹೋಮ್ ರೆಮಿಡಿನ ಮಾಡೋದು ಅಂತ ನೋಡೋಣ. ಕೂದಲು ಬೆಳೆಯೋದೇ ಇಲ್ಲ, ತುಂಬ ಉದುರುತ್ತೆ, ಜಾಸ್ತಿ ಉದುರುತ್ತೆ, ಉದ್ದವಾಗಿ ಬೆಳಿಬೇಕು ಅಂದರೆ ಈ ಥರ ಒಂದ್ಸರಿ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿ ಬೆಳೆಯುತ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವಾಗ ಯಾವ ಥರ ರೆಡಿ ಮಾಡೋದು ಅಂತ ನೋಡೋಣ. ನಾನು ಮೆಂತ್ಯ ಕಾಳು ತೊಗೊಂಡಿದ್ದೀನಿ. ಮೆಂತ್ಯ ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ. ಮೆಂತ್ಯನ ಬಳಸೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು, ಹಾಗೆಯೇ ತಲೆ ಕೂದಲು ಕೂಡ ತುಂಬ ಒಳ್ಳೆಯದು. ನಾವು ಮೆಂತ್ಯನ ಬರೀ ಖಾಲಿ ಹೊಟ್ಟೆಗೆ ತಿನ್ನೋದ್ರಿಂದ ಉರಿ ಮೂತ್ರದ ಸಮಸ್ಯೆ ಕೂಡ ಕಡಿಮೆಯಾಗುತ್ತೆ. ನೀರಿನಲ್ಲಿ ನೆನೆಸ್ಬಿಟ್ಟು ಕೂಡ ಖಾಲಿ ಹೊಟ್ಟೆಗೆ ತಗೊಂಡ್ರೆ ಉರಿ ಮೂತ್ರದ ಸಮಸ್ಯೆ ಕಡಿಮೆಯಾಗುತ್ತೆ. ನಾವು ಇವಾಗ ಮೋಷನ್ ಕ್ಲೀನಾಗಿ ಆಗಲ್ಲ ಅಂದರೂ ಕೂಡ ನೀಟಾಗಿ ಆಗುತ್ತೆ. ಇದನ್ನು ಹಾಗೆ ಕೂಡ ನೀವು ತಿನ್ಬೋದು, ಇಲ್ಲ ನೆನೆಸಿಟ್ಕೊಂಡು ಅದನ್ನು ತಿನ್ಬೋದು. ಇವಾಗ ಮೆಂತ್ಯ ಕಾಳನ್ನ ನಾನು 2ರಿಂದ 3 ಟೇಬಲ್ ಸ್ಪೂನು ಮೆಂತ್ಯನ ನೆನೆಸಿಟ್ಕೊಂಡಿದ್ದೀನಿ. ನಿಮಗೆ ಜಾಸ್ತಿ ಬೇಕು ಅನ್ನೋರು ಜಾಸ್ತಿ ನೆನೆಸ್ಕೋಬೋದು. ಒಂದು 3ರಿಂದ 4 ಗಂಟೆ ನೆನೆಸಿಟ್ಕೋಬೇಕು. ನೋಡಿ, ಇವಾಗ ನೆನೆಸಿಟ್ಕೊಂಡಿರುವ ಮೆಂತ್ಯ ಕಾಳಲ್ಲಿ ನೀರು ಕೂಡ ಕಲರ್ ಬಿಟ್ಟಿದೆ. ಈ ಥರ ಕಲರ್ ಬಿಟ್ಟರೆ ಯಾವಾಗ ಕೂದಲಿನ ಎಲ್ಲ ಸಮಸ್ಯೆ ಕೂಡ ಕಡಿಮೆ ಆಗ್ತಾ ಬರುತ್ತೆ. ಇದ್ರ ಜೊತೆಗೆ ನಾನು ಲವಂಗನ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಲವಂಗ ಬಳಸೋದ್ರಿಂದ ನಿಮಗೆ ಕೂದಲು ಚೆನ್ನಾಗಿ ಬೆಳೆಯೋದಲ್ಲದೆ ಡ್ಯಾಂಡ್ರಫ್ ಇರುವ ಸಮಸ್ಯೆ ಕೂಡ ಕಡಿಮೆಯಾಗುತ್ತೆ. ಕೂದಲು ಉದುರೋ ಸಮಸ್ಯೆ ಕೂಡ ಕಡಿಮೆಯಾಗುತ್ತೆ ಲವಂಗ ಬಳಸೋದ್ರಿಂದ. ಲವಂಗ ಬಳಸೋದ್ರಿಂದ ಯಾವುದೇ ಸಮಸ್ಯೆ ಕೂಡ ಆಗೋದಿಲ್ಲ, ಯಾವುದೇ ಸೈಡ್ ಎಫೆಕ್ಟು ಕೂಡ ಆಗೋದಿಲ್ಲ. ಕೂದಲಿಗೆ ಚೆನ್ನಾಗಿ ಬೆಳೆಯುತ್ತೆ ಲವಂಗ ಹಾಕ್ಕೊಳ್ಳೋದ್ರಿಂದ. ಕೂದಲು ಉದುರುತ್ತಾ ಇರುವ ಸಮಸ್ಯೆ ಕೂಡ ಕಡಿಮೆಯಾಗುತ್ತೆ. ಲವಂಗನ ನೀವು ನೆನೆಸ್ಬಿಟ್ಟು ಕೂಡ ಹಾಕೋಬೋದು, ಇಲ್ಲಾಂದರೆ ಹಾಗೆ ಕೂಡ ನೀವು ಹಾಕೋಬೋದು. ನೀವು ಮೆಂತ್ಯ ಜೊತೆ ಕೂಡ ಹಾಕಿ ನೆನೆಸಿಟ್ಕೋಬೋದು ಲವಂಗನ. ಇವಾಗ ನೆನೆಸಿಟ್ಕೊಂಡಿದ್ದೀನಿ. ಅದ್ರ ಜೊತೆಗೆ ನಾನು ಸೀಬೆ ಎಲೆ ತೊಗೊಂಡಿದ್ದೀನಿ. ಎಳೆ ಚಿಗುರು ತೊಗೋಬೇಕು. ಸೀಬೆ ಎಲೆ ಬಳಸೋದ್ರಿಂದ ಕೂದಲು ನ್ಯಾಚುರಲ್ ಆಗಿ ಕಪ್ಪಾಗುತ್ತೆ. ಪೇರ್ಲೆ ಎಲೆ ಅಂತಲೂ ಕೂಡ ಕರಿತೀವಿ. ಪೇರ್ಲೆ ಎಲೆಯನ್ನು ಬಳಸೋದ್ರಿಂದ ಕೂದಲು ಚೆನ್ನಾಗಿ ಉದ್ದವಾಗಿ ಹುಲ್ಲು ಥರ ಬೆಳೆಯುತ್ತೆ. 1 ವಾರದಲ್ಲಿ ನಿಮಗೆ ಕೂದಲು ಚೆನ್ನಾಗಿ ಉದ್ದವಾಗಿ ದಟ್ಟವಾಗಿ ಬೆಳೆಯುತ್ತೆ. ಈ ಎಲೆನ ಬಳಸೋದ್ರಿಂದ ಕೂದಲು ಕೂಡ ಚೆನ್ನಾಗಿ ಸಾಫ್ಟ್ ಆಗೋದಲ್ಲದೆ ಉದುರುವ ಸಮಸ್ಯೆ ಕೂಡ ಕಡಿಮೆಯಾಗುತ್ತೆ. ಮತ್ತು ಡ್ಯಾಂಡ್ರಫ್ ಕೂಡ ಕಡಿಮೆಯಾಗುತ್ತೆ. ತಲೆ ಹೊಟ್ಟು ಅಂತ ಏನು ಹೇಳ್ತೀವಿ ಅದರ ಸಮಸ್ಯೆ ಕೂಡ ಕಡಿಮೆಯಾಗುತ್ತೆ ಪೇರ್ಲೆ ಎಲೆನ ಬಳಸೋದ್ರಿಂದ. ಇದನ್ನು ಕ್ಲೀನಾಗಿ ವಾಶ್ ಮಾಡಿ ನೀವು ಯೂಸ್ ಮಾಡಬೇಕು ಪೇರ್ಲೆ ಎಲೆನ. ಅದ್ರ ಜೊತೆಗೆ ನಾನು ದಾಸವಾಳದ ಎಲೆನ ತೊಗೊಂಡಿದ್ದೀನಿ. ದಾಸವಾಳ ಎಲೆನೂ ಕೂಡ ಅಷ್ಟೇ ಕ್ಲೀನಾಗಿ ತೊಳೆದ್ಬಿಟ್ಟು ಯೂಸ್ ಮಾಡಬೇಕು. ದಾಸವಾಳ ಎಲೆ ಬಳಸೋದ್ರಿಂದ ಕೂದಲು ಸಾಫ್ಟ್ ಆಗುತ್ತೆ, ಕೂದಲು ಕೂಡ ಚೆನ್ನಾಗಿ ಕಪ್ಪಾಗಿ ಬೆಳೆಯುತ್ತೆ. ಇವಾಗ ಒಂದು ಕಬ್ಬಿಣದ ಬಾಣಲಿ ತೊಗೊಂಡಿದ್ದೀನಿ. ಅದಕ್ಕೆ ನಾನು ನೆನೆಸಿಟ್ಕೊಂಡಿರುವ ಮೆಂತ್ಯನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಮೆಂತ್ಯ ಮತ್ತು ಲವಂಗನ ಹಾಕ್ಕೊಳ್ತಾ ಇದ್ದೀನಿ. ಲವಂಗ ಹಾಗೆ ಕೂಡ ಹಾಕೋಬೋದು, ಇಲ್ಲ ಮೆಂತ್ಯ ಜೊತೆನೇ ನೆನೆಸಿಟ್ಕೊಂಡು ಕೂಡ ಯೂಸ್ ಮಾಡ್ಬೋದು. ಇವಾಗ ಪೇರ್ಲೆ ಎಲೆನ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಈ ಥರ ಒಂದ್ಸರಿ ಮಾಡಿ ನೋಡಿ, ನೀವು ವಾರದಲ್ಲಿ ಈ ಥರ ಮಾಡ್ತಾ ಬನ್ನಿ, ಕೂದಲಿನ ಎಲ್ಲ ಸಮಸ್ಯೆ ಕೂಡ ಕಡಿಮೆ ಆಗ್ತಾ ಬರುತ್ತೆ. ಪೇರ್ಲೆ ಎಲೆ ಬಳಸೋದ್ರಿಂದ ಯಾವುದೇ ಸೈಡ್ ಎಫೆಕ್ಟ್ ಆಗೋದಿಲ್ಲ. ತುಂಬ ಚೆನ್ನಾಗಿ ಕೂದಲು ಬೆಳೆಯೋದಲ್ಲದೆ ತಲೆ ಹೊಟ್ಟಿನ ಸಮಸ್ಯೆ ಮತ್ತು ತಲೆಯಲ್ಲಿ ಇಚ್ಚಿಂಗ್ ಇದ್ರೂ ಕೂಡ ಕಡಿಮೆಯಾಗುತ್ತೆ. ತಲೆಯಲ್ಲಿ ಯಾವುದೇ ಸಮಸ್ಯೆ ಇದ್ದರೂ ಕೂಡ ಪೇರ್ಲೆ ಎಲೆಯನ್ನು ಬಳಸೋದ್ರಿಂದ ನಿಮಗೆ ಕಡಿಮೆ ಆಗುತ್ತೆ. ಇವಾಗ ಅದ್ರ ಜೊತೆಗೆ ದಾಸವಾಳದ ಎಲೆನ ತೊಗೊಂಡಿದ್ದೀನಿ. ಆದಷ್ಟು ಎಲೆಗಳನ್ನು ಎಳೆ ಚಿಗುರನ್ನ ತೊಗೋಬೇಕು, ಬಲ್ತಿರೋ ತೊಗೋಬಾರ್ದು. ಎಳೆದಾಗಿರುವ ಚಿಗುರು ತೊಗೊಂಡ್ರೆ ನಿಮಗೆ ಒಳ್ಳೆ ಒಂದು ಹೋಮ್ ರೆಮಿಡಿ ಅಂತಲೇ ಹೇಳ್ಬೋದು. ಈ ಥರ ಮಾಡಿ ಹಾಕ್ಕೊಳ್ಳೋದ್ರಿಂದ ಕೂದಲು ಸಮಸ್ಯೆ ಎಲ್ಲ ಸಮಸ್ಯೆ ಕೂಡ ಕಡಿಮೆಯಾಗುತ್ತೆ. ಇವಾಗ ನೀರು ಹಾಕ್ಕೊಂಡಿದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ. ಅದ್ರ ಜೊತೆಗೆ ನಾನು ಕಲೋಂಜಿ ಸೀಡನ್ನು ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. 1 ಟೇಬಲ್ ಸ್ಪೂನು ಕಲೋಂಜಿ ಸೀಡನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಕಲೋಂಜಿ ಸೀಡನ್ನ ಬಳಸೋದ್ರಿಂದನೂ ಅಷ್ಟೇ ಕೂದಲು ನ್ಯಾಚುರಲ್ ಆಗಿ ಕಪ್ಪಾಗುತ್ತೆ. ಅದರಿಂದ ಕಲೋಂಜಿ ಸೀಡು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೋಬೇಕು. ಒಂದು 15 ನಿಮಿಷ ಆದ್ರೂ ಚೆನ್ನಾಗಿ ಕುದಿಸ್ಕೋಬೇಕು. ಚೆನ್ನಾಗಿ ಕುದಿಸ್ಕೊಂಡು ಆದಮೇಲೆ ಅದ್ರ ಒಳ್ಳೆ ಒಂದು ರಸ ಬೀರುತ್ತೆ. ಆ ರಸನ ಬಳಸೋದ್ರಿಂದ ನಿಮ್ಮ ಕೂದಲು ಉದ್ದವಾಗಿ ದಟ್ಟವಾಗಿ ಹುಲ್ಲು ಥರ ಬೆಳೆಯುತ್ತೆ. ಹುಲ್ಲು ಯಾವ ಥರ ಬೆಳೆಯುತ್ತೋ ಆ ಥರ ನಿಮ್ಮ ಕೂದಲು ಕೂಡ ಬೆಳೆಯುತ್ತೆ. ಕೂದಲಿನ ಎಲ್ಲ ಸಮಸ್ಯೆ ಕೂಡ ಕಡಿಮೆ ಆಗುತ್ತೆ. ಇವಾಗ ನೋಡಿ ಚೆನ್ನಾಗಿ ಕುದೀತಾ ಇದೆ. ಚೆನ್ನಾಗಿ ಕುದಿಸ್ಕೊಂಡ್ರೆ ನಿಮಗೆ ಅದರ ರಸ ಎಲ್ಲ ಚೆನ್ನಾಗಿ ಬಿಟ್ಟಿರುತ್ತೆ. ನೋಡ್ತಾ ಇರ್ಬೋದು. ಕುದೀತಾ ಇದ್ದಾಗ ರಸ
ದಲ್ಲಿ ಕಲರ್ ಕೂಡ ಚೇಂಜ್ ಆಗ್ತಾ ಬರುತ್ತೆ. ಒಂದು 15 ನಿಮಿಷ ಕುದಿಸ್ಕೊಂಡು ಆದ್ಮೇಲೆ ಸ್ವಲ್ಪ ತಣ್ಣಗಾದ್ಮೇಲೆ ಒಂದು ಪಾತ್ರೆಗೆ ಫಿಲ್ಟರ್ ಮಾಡ್ಕೊಳ್ತಾ ಇದ್ದೀನಿ. ಫಿಲ್ಟರ್ ಮಾಡ್ಕೊಂಡಿರುವ ಈ ಮೆಂತ್ಯ ಕಾಳನ್ನ ಬಿಸಾಕಕ್ಕೆ ಹೋಗ್ಬೇಡಿ. ಇದನ್ನೇ ನೀವು ತಲೆಗೆ ಅಪ್ಲೈ ಮಾಡೋದ್ರಿಂದ ಇದು ತಣ್ಣಗಾದ್ಮೇಲೆ ರುಬ್ಬಿಟ್ಟು ತಲೆಗೆ ಹಾಕೊಂಡು ನೋಡಿ, ನಿಮಗೆ ಕೂದಲು ಎಲ್ಲ ಸಮಸ್ಯೆ ಕೂಡ ಕಡಿಮೆ ಆಗುತ್ತೆ. ಇವಾಗ ಸ್ವಲ್ಪ ತಣ್ಣಗಾಗಬೇಕು. ತಣ್ಣಗಾದ್ಮೇಲೆ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನುಣ್ಣಗೆ ರುಬ್ಬಿಟ್ಟು ನೀವು ತಲೆಗೆ ಹಾಕ್ಕೊಳ್ಳಿ. ಬುಡದಿಂದ ತುದಿ ತನಕ ನೀವು ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಕೂದಲು ಚೆನ್ನಾಗಿ ಬೆಳೆಯುತ್ತೆ. ಕೂದಲು ಉದುರೋ ಸಮಸ್ಯೆ ಕೂಡ ಕಡಿಮೆ ಆಗುತ್ತೆ. ಇದನ್ನ ವಾರದಲ್ಲಿ ಒಂದ್ಸರಿ ಮಾಡ್ತಾ ಬನ್ನಿ. ಒಂದು ವಾರದಲ್ಲೇ ನಿಮ್ಮ ಕೂದಲು ಉದ್ದವಾಗಿ, ದಪ್ಪವಾಗಿ, ಕಪ್ಪಾಗಿ ಬೆಳೆಯಲು ಸಹಾಯ ಮಾಡುತ್ತೆ. ಇವಾಗ ಇದಕ್ಕೆ ನೀರು ಬೇಕು ಅಂದರೆ ನಾನು ಕುದಿಸಿಟ್ಕೊಂಡಿರುವ ರಸನೇ ಹಾಕ್ಕೊಂಡು ರುಬ್ಕೋಬೇಕು. ಬೇರೆ ನೀರು ಹಾಕೋಬಾರದು. ಇವಾಗ ನಾನು ನುಣ್ಣಗೆ ರುಬ್ಕೊಳ್ತಾ ಇದ್ದೀನಿ. ಎಷ್ಟು ಸಾಧ್ಯವೋ ಅಷ್ಟು ನುಣ್ಣಗೆ ರುಬ್ಕೊಳ್ಳಿ. ರುಬ್ಕೊಂಡು ಆದಮೇಲೆ ಒಂದು ಪಾತ್ರೆಗೆ ತೆಗೆದಿಟ್ಕೊಳ್ತಾ ಇದ್ದೀನಿ. ಇದನ್ನು ನೀವು ಆವಾಗವಾಗಲೇ ಫ್ರೆಶ್ ಆಗಿ ಮಾಡಿ ಹಾಕ್ಕೊಂಡ್ರೆ ನಿಮಗೆ ಬೆಸ್ಟ್ ರಿಸಲ್ಟ್ ಬರೋದು. ನೋಡಿ, ಇವಾಗ ಒಂದು ಬೌಲಿಗೆ ಹಾಕ್ಕೊಂಡು ನುಣ್ಣಗೆ ರುಬ್ಕೊಂಡಿದ್ದೀನಿ. ನಿಮಗೆ ಎಷ್ಟು ಸಾಧ್ಯವೋ ಅಷ್ಟು ನುಣ್ಣಗೆ ರುಬ್ಕೊಳ್ಳಿ. ಒಂದು ಬೌಲಿಗೆ ತೆಗೆದಿಟ್ಕೊಂಡಿದ್ದೀನಿ. ಇದಕ್ಕೆ ನಾನು ಸ್ವಲ್ಪ ಕೊಬ್ಬರಿ ಎಣ್ಣೆನ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. 1 ಟೇಬಲ್ ಸ್ಪೂನ್ ಕೊಬ್ಬರಿ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಕೊಬ್ಬರಿ ಎಣ್ಣೆ ಬಳಸೋದ್ರಿಂದನೂ ಅಷ್ಟೇ ಕೂದಲು ಸಾಫ್ಟಾಗಿ ಉದ್ದವಾಗಿ ಬೆಳೆಯುತ್ತೆ. ಮತ್ತು 1 ಟೇಬಲ್ ಸ್ಪೂನು ಹರಳೆಣ್ಣೆ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಹರಳೆಣ್ಣೆ ಹಾಕ್ಕೊಳ್ಳೋದ್ರಿಂದ ನ್ಯಾಚುರಲ್ ಆಗಿ ಕೂದಲು ಕಪ್ಪಾಗುತ್ತೆ. ಇವಾಗ ಬಿಳಿ ಕೂದಲು ಸಾಮಾನ್ಯವಾಗಿ ಜಾಸ್ತಿ ಎಲ್ಲರಿಗೂ ಕಾಣಿಸ್ಕೊಳ್ಳುತ್ತೆ. ಈ ಥರ ಮಾಡಿ ಹಾಕ್ಕೊಳ್ಳೋದ್ರಿಂದ ಬಿಳಿ ಕೂದಲಿನ ಸಮಸ್ಯೆ ಕೂಡ ಕಡಿಮೆ ಆಗುತ್ತೆ. ಕೂದಲು ಉದುರೋ ಸಮಸ್ಯೆ ಕೂಡ ಕಡಿಮೆ ಆಗುತ್ತೆ. ಉದ್ದವಾಗಿ ದಟ್ಟವಾಗಿ ಬೆಳೆಯುತ್ತೆ. ಈ ಥರ ಒಂದ್ಸರಿ ಟ್ರೈ ಮಾಡಿ ನೋಡಿ. ಇವಾಗ ತಲೆಗೆ ಅಪ್ಲೈ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ. ಇವಾಗ ನೋಡ್ತಾ ಇರ್ಬೋದು, ಕೂದಲು ನನಗೆ ತುಂಬ ತಿಕ್ಕಾಗಿದೆ. ಈ ಥರ ಮಾಡಿ ಎಲ್ಲ ಎಲೆಗಳನ್ನು ಹಾಕಿ ಬಳಸೋದ್ರಿಂದ ನಿಮಗೆ ಕೂದಲು ಬೆಳೆಯೋದಲ್ಲದೆ ಕೂದಲು ಸಾಫ್ಟ್ ಕೂಡ ಆಗುತ್ತೆ. ಇವಾಗ ಬುಡದಿಂದ ತುದಿ ತನಕ ಅಪ್ಲೈ ಮಾಡಿಬಿಟ್ಟು ಒಂದು 20 ನಿಮಿಷ ಹಾಗೆ ಬಿಟ್ಬಿಡಿ. 20 ನಿಮಿಷ ಆದಮೇಲೆ ಫಸ್ಟ್ ಬರೀ ನೀರಲ್ಲಿ ತೊಳ್ಕೊಬೇಕು. ಆಮೇಲೆ ಈ ಲಿಕ್ವಿಡ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಈ ನೀರನ್ನು ನೀವು ಮೆಹಂದಿ ಪುಡಿ ಮಿಕ್ಸ್ ಮಾಡುವಾಗ ಹಾಕ್ಕೊಂಡು ಮಿಕ್ಸ್ ಮಾಡಿಬಿಟ್ಟು ಕೂಡ ತಲೆಗೆ ಹಾಕೋಬೋದು. ನಾವು ಬರೀ ಮೆಹಂದಿ ಕಲಸಿದ್ರೆ ಕೂದಲು ರಫ್ ಆಗುತ್ತೆ. ಈ ಥರ ನೀರು ಮಾಡಿ ನೀವು ಮೆಹಂದಿನ ಮಿಕ್ಸ್ ಮಾಡಿಬಿಟ್ಟು ತಲೆಗೆ ಹಾಕ್ಕೊಂಡು ನೋಡಿ, ಒಳ್ಳೆ ಒಂದು ಬೆಸ್ಟ್ ರಿಸಲ್ಟ್ ಬರುತ್ತೆ. ಇವಾಗ ನಿಮ್ಗೆ ಎಷ್ಟು ಬೇಕು ಅಷ್ಟು ನೀರನ್ನ ತಗೊಳ್ಳಿ. ನಾನು ಸ್ವಲ್ಪ ಅರ್ಧ ತಗೊಳ್ತಾ ಇದ್ದೀನಿ. ಅರ್ಧ ನೀರಿಗೆ 1 ಟೇಬಲ್ ಸ್ಪೂನು ಶ್ಯಾಂಪೂನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಯಾವುದಾದ್ರೂ ಶ್ಯಾಂಪೂನ ಯೂಸ್ ಮಾಡ್ಬೋದು. ನಿಮ್ಮ ಮನೇಲಿ ಯಾವ ಶ್ಯಾಂಪು ಬಳಸ್ತೀರೋ ಆ ಶ್ಯಾಂಪೂನ ಯೂಸ್ ಮಾಡಿ ಒಂದೇ 1 ಟೇಬಲ್ ಸ್ಪೂನ್ ಸಾಕು. ಜಾಸ್ತಿ ಹಾಕೋಬೇಕು ಅಂತನಿಲ್ಲ. ಏನು ನಾನು ತಲೆಗೆ ಹಾಕ್ಕೊಂಡಿದ್ದೀನಲ್ಲ ಮೆಂತ್ಯ ಪೇಸ್ಟನ್ನ 20 ನಿಮಿಷ ಆದಮೇಲೆ ತೊಳೆದಾದ್ಮೇಲೆ ಈ ಲಿಕ್ವಿಡ್ನ ಹಾಕಿ ಚೆನ್ನಾಗಿ ಹೇರ್ನ ವಾಶ್ ಮಾಡ್ಕೊಳ್ಳಿ. ಈ ನೀರಲ್ಲೇ ನೀವು ಹೇರ್ನ ವಾಶ್ ಮಾಡ್ಕೋಬೇಕು. ಫಸ್ಟ್ ಬರೀ ನೀರಲ್ಲಿ ತೊಳೆದ್ಬಿಟ್ಟು ಬೇರೆ ಶಾಂಪೇನ ಹಾಕೋಕೆ ಹೋಗ್ಬೇಡಿ. ಈ ಶಾಂಪೂನೇ ನೀವು ಅಪ್ಲೈ ಮಾಡ್ತಾ ಬನ್ನಿ. ನಿಮಗೆ ಕೂದಲು ಉದುರೋ ಸಮಸ್ಯೆ ಅಲ್ಲದೆ ಕೂದಲು ಕೂಡ ಉದ್ದವಾಗಿ ದಟ್ಟವಾಗಿ ಬೆಳೆಯಲು ಸಹಾಯ ಮಾಡುತ್ತೆ. ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.